Hey guys, welcome back to my channel. So ಇವತ್ತು ಜಸ್ಟ್ ಇಟ್ಸ್ ಅ ನಾರ್ಮಲ್ ವಿಡಿಯೋ. ಸೊ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಇವತ್ತು, ಇವೆಂಟ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಎಲ್ಲ ಇವೆಂಟ್ಸ್ ಅಟೆಂಡ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಅಕ್ಕನ ಕರ್ಕೊಂಬರ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಆಫ್ಟರ್ ಅ 9 months ಇಸ್ ಕಮಿಂಗ್ ಬ್ಯಾಕ್ ಟು ಅವರ್ ಹೋಮ್. ಸೊ ಎಸ್, ಲೆಟ್ಸ್ ಗೋ. ಸೊ ಇದು ಬಂದು ನನ್ನ ಔಟ್ಫಿಟ್. ಸೊ ಕಮೆಂಟ್ ಮಾಡಿ ಔಟ್ಫಿಟ್ ಹೇಗಿದೆ ಅಂತ. ಕಾರಲ್ಲಿ ಹೋಗ್ತಾ ಇದ್ದೀರಿ ಇವತ್ತು. ಓಹೋ, ಇವತ್ತು ನನ್ನ ತಮ್ಮ ಓಡಿಸ್ತವನ್ ಗಾಡಿ. ನಮ್ಮಪ್ಪನ ಸೆಂಟ್ರಲ್ ಕುಂಚ್ಬಿಟ್ಟು, ಐ ಮೀನ್ ಸೈಡಲ್ಲಿ ಕುಂಚ್ಬಿಟ್ಟು. ಹೋಗ್ತಾರ ನಾವು ಆನೆಕಲ್ಗೆ. ಒಂದು ಎಂಗೇಜ್ಮೆಂಟ್ ಇದೆ, ಒಂದು ಗ್ರೂಪ್ ರೇಷ ಇದೆ. ಅದಾದೆಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕು, HSRಗೆ. ಇವತ್ತು ಫುಲ್ ಪ್ಯಾಕ್ಡ್. ನಾವಪ್ಪ ಎಲ್ಲಿ ಬಂದ್ರು ಇದೊಂದು ಕೆಲಸ ಬಿಡಲ್ಲ. ನಮ್ಮ ಮನೆಯಲ್ಲೂ ಪಾರಿ ಓಡಿಸೋದು, ಇಲ್ಲಿ ಬಂದ್ರು ಅದೇ. ಅದು ಹೋಗಲ್ಲ ಬಿಡಪ್ಪ. ಏನಾದ್ರು ಹೇಳು. ಟಿಫನ್ ಹಾಕಿಲ್ಲ ಅವರು. ಓಕೆ, ನಮ್ಮಪ್ಪ ಟಿಫನ್ ಚಿಂತೆ, ಏನ್ ಮಾಡಕ್ಕಾಗಲ್ಲ. ಇರೋದಷ್ಟೇ ಊಟ, ತುಂಬಾ ನಿದ್ದೆ ಅಷ್ಟೇ. ಎಕ್ಸಾಕ್ಟ್ಲಿ, ಕರೆಕ್ಟ್. ಆರೋಗ್ಯಕ್ಕೆ ಒಳ್ಳೇದು ನಿದ್ದೆ ಮಾಡಿದ್ರೆ ಇದ್ರೆ ಆರೋಗ್ಯ ಕಿತ್ತೋಗ್ತದೆ. ಸೊ ಎಲ್ಲರೂ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಷ್ಟೇ. ಇದೆಲ್ಲ ನೋಡಿದ್ರೆ ನಮ್ಮ ಚೈಲ್ಡ್ಹುಡ್ ಜ್ಞಾಪಕ ಆಗುತ್ತೆ. ನಾವು ಹಿಂಗೆ ಕಳ್ಳ ಪೊಲೀಸು ಅದು ಇದೆಲ್ಲ ಆಟ ಆಡ್ತಾ ಇದ್ದಿದ್ದು ಅವಾಗ. ಸೊ ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಕಂಪ್ಲೀಟ್ ಆಗ್ತಿತ್ತು. ಮಹಾಮಂಗಳಾರತಿ ಎಲ್ಲ ಮಾಡ್ತಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾರಾಯಣ ಲಕ್ಷ್ಮೀ ನಾರಾಯಣ ನನಗಾಗಿ ಏನನ್ನು ನಾವೇನು ಧನ ಕನಕ ಬೇಕೆಂದು ನಾವೇನು ವೆಲ್ಕಮ್ ಮಾಡಕ್ಕೆ ಗಾಡಿ ಸೌಂಡ್ ಕೇಳಿ ಗೈಸ್. ಗೈಸ್ ಕಮೆಂಟ್ ಮಾಡಿ ಗೈಸ್. ಒಂದು RX ಮಾಡ್ತಾ ಇದ್ದೀರಿ, ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ಈ ಸೌಂಡ್ಗೆ 20 ಜನ ಬಿದ್ದೋಗೋರೆ ಗೈಸ್, ಹುಡುಗಿರು ಗೈಸ್. 2 lakhs ಈ ಗಾಡಿ. ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿ. 2 lakhs ಅಲ್ಲ, 20 ಕೋಟಿ ಕೊಟ್ರೆ ನಾನು ಕೊಡಲ್ಲ ಗೈಸ್. ನಾನು ಕೊಡ್ತೀನಿ ಗೈಸ್. ಏನ್ ಹಚ್ತೀಯಾ? 50,000. ಏಯ್, ಚಿಕ್ಕ ತಗೊಳ್ಳೋ ಸಾಕು. ಚೆನ್ನಾಗಿರೋಣ ಯಾರು. ವೆಲ್ಕಮ್ಗೆ ಸಾಕು ಬಿಡೋದು. ಕಮ್ಮಿ ಸೌಂಡ್ ಚೆನ್ನಾಗಿರ್ಬೇಕು. ಪಿಕಾಕ್ ಆಯ್ತಾ? ಪಿಕಾಕ್ ಇವಾಗ ಇದ್ ಮಾಡಕ್ಕಾಗಲ್ಲ. ಯಾವಾಗ ಇರೋದು ಫಂಕ್ಷನ್? ಅವರು ಬರೋದು 4:15 ಗಂಟೆ ಆಗುತ್ತೆ. ಹೇ, ಏನಕ್ಕೋ ಅದು ಸ್ಟ್ಯಾಂಡರ್ಡ್ ಇದೆ, ಸೌಂಡ್ಲೆಸ್. ಸೌಂಡ್ಲೆಸ್ 2000 ಎಷ್ಟು? 350 ಅದು. 2000 650. ಕಮ್ಮಿ ಮಾಡ್ಕೊಂಡು ಪಿಕಾಕ್ ಬೇಡವಾ? ಅದು ಪಿಕಾಕ್ ಬೇಡ.
ಗೈಸ್ ಯಾರ್ಯಾರು ಪಟಾಕಿ ಬೇಕೋ ಇಲ್ಲ ಮಾದೇಪುರದಲ್ಲಿ ಐತೆ ಹೊಸದಾಗಿರುತ್ತೆ ನೋಡಿ ಗೈಸ್ ಬ್ಯಾನೆಟ್ ಪಟಾಕಿ ಯಾವ ಇಲ್ಲ ಇಸ್ಕೊಂಡು ಗೈಸ್ ನಾವು ನೀನು ಪ್ರಮೋಷನ್ ಮಾಡಕ್ ಹೇಳಿಲ್ಲ. ಓಕೆ ಸೊ ಎಸ್ ಪಟಾಕಿ ರೆಡಿ, ಅದೇ ಗೈಸ್ ಪ್ರಿಪರೇಷನ್ಸ್ ರೆಡಿ, ಆದ್ರೆ ಮಗು ಮಾತ್ರ ಇನ್ನ ಬಂದಿಲ್ಲ. ಪಟಾಕಿ ಗಿಂತ ಸೌಂಡ್ ಗಾಡಿ ಬರುತ್ತೆ ಗೈಸ್. ಓ ಅದು ಫಾರ್ ಸೇಲ್, ದಯವಿಟ್ಟು ಯಾರಿಗ್ ಬೇಕೋ ಕಮೆಂಟ್ ಮಾಡಿ. ಗೈಸ್ ಇದು ಪ್ರೈಸ್ ಕೊಡ್ಬೇಕು, ಪ್ರೈಸ್ ಲೆಸ್ ಗೈಸ್. ಇದು ಸ್ವಲ್ಪ ಜೋರ ಇದು ಗಾಡಿ ಗೈಸ್ ಇದು. ಓಕೆ ನೋಡಿ ಗೈಸ್ ಬ್ರ್ಯಾಂಡ್ ಇದು, ಬ್ರ್ಯಾಂಡ್ ಬೇರೆ ಗಾಡಿ ಅಲ್ಲ, ಬ್ರ್ಯಾಂಡ್. ರಿಕ್ಕಿ ಈಗ ತಾನೇ ಮನೆಗೆ ಬಂದೆ. ಅರೌಂಡ್ 1:30 ಹಂಗೆ ನಾವು ಮನೆ ಬಿಡೋದು. ಟೈಗರ್ ಸ್ಟ್ಯಾಂಡರ್ಡ್ ಇತ್ತು, ಬಟ್ ನನ್ನ ತಮ್ಮ ಅದು ಬೇಡ ಅಂದ. ಇದನ್ನು ಸ್ವಲ್ಪ ಸೌಂಡ್ ಬರುತ್ತಂತೆ ಜಾಸ್ತಿ, ನೋಡೋಣ. ಓ ನಮ್ಮ ಮನೆಯಲ್ಲಿ ಯಾರಿಲ್ಲ. ನಾವು 1:30 ಹಾಗೆ ಹೋಗಬೇಕು ಅಂದ್ಕೊಂಡಿದ್ದು ಅಕ್ಕ ಮನೆಗೆ. ಆದರೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಟೈಮ್ ಒಂದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ದಟ್ ವಾಸ್ ಅರೌಂಡ್ 3 o'clock. ಸೊ ಇಲ್ಲಿ ನಾವು 3 o'clock ಮನೆ ಬಿಟ್ವಿ. ಅಲ್ಲಿ ರೀಚ್ ಆಗೋಷ್ಟೊಳಗೆ 4:30 ಆಗಿತ್ತು. ಓಹೋ ಎಂಟ್ರಿ ಆಗಿದ ತಕ್ಷಣ ನಮ್ಮ ಬಾಸು. ಏನೋ ಅಚ್ಚಿ ಸಮಾಚಾರ? ಏನೂ ಇಲ್ಲ. ಹಾಯ್ ಅವ್ಯಾನ್. ಓ ನಮ್ಮ ಅಕ್ಕ ಫುಲ್ ಅಡ್ಗೆ ಮಾಡ್ತಾವ್ರೆ. ಹಾಯ್ ಅನ್ನತ್ತರದ್ ನೀನು. ಅಯ್ಯ ಶೆಟ್ಟಿಲೆ ಊಟಕ್ಕೆ ಬರ್ತೀಯಾ? ಶೆಟ್ಟಿಲೆ ಊಟಕ್ಕೆ ಬರ್ತೀಯ ನೀನು? ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಹಾಯ್. ಜೀಗುರ್ ಗ್ಯಾಂಗ್ ಬಂದ್ಬಿಟ್ಟಿದೆ ಮಗುನ್ ನೋಡಕ್ಕೆ. ಬಂದಿದ ತಕ್ಷಣ ಈ ಕೆಲ್ಸನ ಮಾಡ್ತಿದ್ದು. ಗೈಸ್ ಇವನೊಬ್ಬನ್ ಕರ್ಕೊಂಡ್ ಬರೋದಕ್ಕೆ ಹತ್ರ ನಾವು 15 to 20 ಮೆಂಬರ್ಸ್ ಬಂದಿದ್ದೀರಿ ನಮ್ ಮನೆಗ್ ಕರ್ಕೊಂಡ್ ಹೋಗಕ್. ಇವನ್ನ VIP ಇವನು ಅವ್ಯಾನ್. ಇದೊಂದು ಕಾರು, ಅದಾದ್ಮೇಲೆ ಥಾರ್ ಒಂದು, ಅದಾದ್ಮೇಲೆ ಫಾರ್ಚುನರ್ ಒಂದು. ಫಾರ್ಚುನರ್ ಇಲ್ಲಿಲ್ಲ, ಇನ್ನೊಂದು ಕಡೆ ಇದೆ. ಟ್ರಾಫಿಕ್ ಜಾಮ್ ಮಾಡ್ತಾವ ನೀನು. ಇವನೇ ಮಾಡ್ತಾವ ಟ್ರಾಫಿಕ್ ಜಾಮ್. ಬಾಯ್ ಬಾಯ್ ಮಾಡ್ಬಿಡಿ HR ಗೆ. ಅವ್ಯಾನ್ ಬರೋದೇ ಇಲ್ವಾ? ನಾನು ಅವ್ಯಾನ್ ಸರ್ ಎಲ್ಲಿರೋದು? HR ಬಾಯ್ ಬಾಯ್ ಮಾಡ್ಬಿಡು. ಸೊ ಮಗು ನಮ್ಮ ಮನೆಗೆ ಬರ್ತಿರೋದ್ರಿಂದ ನಾವು ಗ್ರ್ಯಾಂಡ್ ವೆಲ್ಕಮ್ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಪಟಾಕಿ, ಕೇಕ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ನನ್ನ ತಮ್ಮ ಎಲ್ಲ ಅರೇಂಜ್ ಮಾಡ್ದೆ ನಾವು ಮನೆಗೆ ಬರೋಷ್ಟರಲ್ಲಿ.
ನಗ್ಸ ಆಯ್ತು ಹೊಡೆದ್ರಿ. ಬನ್ರಿ ಬಲೂನ್ ನೋಡ್ತಾ ಅಜ್ಜಿ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಬೇಳೆ ಸಾಂಬಾರ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 10 o'clock ಇವಾಗ ಹತ್ರ ಇನ್ನ ಊಟ ಮಾಡಿಲ್ಲ ನಾವು ತಾನೇ. ಏನ್ ಹೇಳ್ತೀಯಾ? ಏನಾದ್ರು ಹೇಳು. ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಊರಿಂದ ಅಲ್ಲ, HSR ಇಂದ. ಪ್ರಾಸೆಸಿಂಗ್ ನೋಡ್ಕೊಳ್ಳಿ, ಯಾರಿಗಾದ್ರೂ ಬೇಕಂದ್ರೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.